ವೀಕ್ಷಕರೇ ನಮಸ್ಕಾರ. ವಾರ್ತಾ ಭಾರತಿ ಟಾಪ್ 20 ನ್ಯೂಸ್ಗೆ ಸ್ವಾಗತ. ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿದೆ. ಅಪ್ರಾಪ್ತ ವಯಸ್ಕರಿಗೆ ಟ್ರಂಪ್ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದ್ದ ಕಾಣೆಯಾಗಿದ್ದ ಎಪ್ಸ್ಟೀನ್ ಫೈಲ್ಗಳ ಬಿಡುಗಡೆ, ಲೈಂಗಿಕ ದೌರ್ಜನ್ಯ ವಿರೋಧಿಸಿದ್ದಕ್ಕೆ ಟ್ರಂಪ್ ತನ್ನ ಮುಖಕ್ಕೆ ಹೊಡೆದಿದ್ದಾರೆ ಅಂತ ಆರೋಪಿಸಿದ ಸಂತ್ರಸ್ತ ಮಹಿಳೆ. ವಿಶ್ವವಿದ್ಯಾನಿಲಯಗಳಲ್ಲಿ ಶೈಕ್ಷಣಿಕ ಸಾಮಾಜಿಕ ದೌರ್ಜನ್ಯ ತಡೆಗಟ್ಟಲು ರೋಹಿತ್ ವೇಮುಲ ಕಾಯ್ದೆ ಜಾರಿ, ಮಹಿಳಾ ಅತಿಥಿ ಉಪನ್ಯಾಸಕರುಗಳಿಗೆ 90 ದಿನಗಳ ಮಾತೃತ್ವ ರಜೆಯ ಸೌಲಭ್ಯ. ಕರ್ನಾಟಕ ಬಜೆಟ್ನಲ್ಲಿ ಘೋಷಣೆ. 3ನೇ ಮಗುವಿಗೆ 25,000 ರೂಪಾಯಿ. ದೇಶದ ಮೊದಲ ಕರಡು ಜನಸಂಖ್ಯೆ ನಿರ್ವಹಣೆ ನೀತಿ ಅನಾವರಣಗೊಳಿಸಿದ ಆಂಧ್ರಪ್ರದೇಶ ಸರ್ಕಾರ, ಹೆಚ್ಚು ಮಕ್ಕಳನ್ನು ಹೊಂದುವಂತೆ ಸರ್ಕಾರದ ಪ್ರೋತ್ಸಾಹ. 2025ರ ಯುಪಿಎಸ್ಸಿ ಅಂತಿಮ ಫಲಿತಾಂಶ ಪ್ರಕಟ. ಅನುಜ್ ಅಗ್ನಿಹೋತ್ರಿ ದೇಶಕ್ಕೆ ಮೊದಲ ರ್ಯಾಂಕ್, ರಾಜೇಶ್ವರಿ ಸುವೆ ದೇಶಕ್ಕೆ ದ್ವಿತೀಯ. 958 ಮಂದಿ ತೇರ್ಗಡೆ. ಕೇಂದ್ರ ಸರ್ಕಾರದಿಂದ ತುರ್ತು ಅಧಿಕಾರ ಬಳಕೆ, ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲು ಸಂಸ್ಕರಣಾಗಾರಗಳಿಗೆ ಆದೇಶ. ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಪೂರೈಕೆ ವ್ಯತ್ಯಯ ತಡೆಗೆ ಕ್ರಮ. ಶೆಡ್ನಲ್ಲಿ ಬೆಂಕಿ ಅವಘಡ, 700ಕ್ಕೂ ಅಧಿಕ ಕುರಿಗಳ ಸಜೀವ ದಹನ. ಸಿಂಧನೂರು ತಾಲೂಕಿನ ಮುಕ್ಕುಂದ ಗ್ರಾಮದಲ್ಲಿ ಘಟನೆ. ದುಬೈ ನಿವಾಸಿಗಳಿಗೆ ಕ್ಷಿಪಣಿ ದಾಳಿ ಎಚ್ಚರಿಕೆ ಸಂದೇಶ, ಹೊರಾಂಗಣಕ್ಕೆ ಹೋಗದಂತೆ ಸೂಚನೆ. ನಗರದಾದ್ಯಂತ ಆತಂಕದ ವಾತಾವರಣ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ತನಿಖೆ. ಮುಂಬೈ, ಹೈದರಾಬಾದ್ನಲ್ಲಿ ಅನಿಲ್ ಅಂಬಾನಿಯ ರಿಲಯನ್ಸ್ ಪವರ್ಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ಇಡಿ ದಾಳಿ. ಜಾರಿ ನಿರ್ದೇಶನಾಲಯದ 15 ತಂಡಗಳು ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿ. ಬಜೆಟ್ನಲ್ಲಿ ಘೋಷಣೆಯಾಗದ ಅನಿವಾಸಿ ಸಚಿವಾಲಯ, ನಮಗೆ ನಿರಾಸೆಯಾಗಿದೆ. ಖ್ಯಾತ ಅನಿವಾಸಿ ಉದ್ಯಮಿ ಡಾಕ್ಟರ್ ರೊನಾಲ್ಡ್ ಕೊಲಾಸೊ ಬೇಸರ. ಕದನ ವಿರಾಮಕ್ಕೆ ಮನವಿ ಮಾಡಿಲ್ಲ, ಅಮೆರಿಕದ ಮೇಲೆ ಭೂ ಆಕ್ರಮಣಕ್ಕೂ ಸಿದ್ಧ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಹೇಳಿಕೆ. ಹೋರ್ಮುಜ್ ಜಲಸಂಧಿ ಸ್ಥಗಿತಗೊಳಿಸಿದ್ದ ಐಆರ್ಜಿಸಿಯಿಂದ ಮಹತ್ವದ ನಿರ್ಧಾರ ಘೋಷಣೆ. ಯುಎಸ್, ಇಸ್ರೇಲ್, ಯುರೋಪ್ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಹಡಗುಗಳಿಗೆ ಮಾತ್ರ ಹೋರ್ಮುಜ್ ಜಲಸಂಧಿಯಲ್ಲಿ ನಿರ್ಬಂಧ ಎಂದ ಇರಾನ್. ರಾಜ್ಯದ 9 ಹೊಸ ರೈಲು ಮಾರ್ಗ ನಿರ್ಮಾಣ ಯೋಜನೆಗೆ ಕರ್ನಾಟಕ ಬಜೆಟ್ನಲ್ಲಿ ಅನುದಾನ. ಬಜೆಟ್ನಲ್ಲಿ 2026-27ನೇ ಸಾಲಿಗೆ 600 ಕೋಟಿ ರೂಪಾಯಿ ಅನುದಾನ ಮೀಸಲು. ರೈಲ್ವೆ ಇಲಾಖೆಯೊಂದಿಗೆ 50-50ರ ಅನುಪಾತದಲ್ಲಿ ವೆಚ್ಚ ಹಂಚಿಕೆ ಆಧಾರದ ಮೇಲೆ 9 ರೈಲ್ವೆ ಮಾರ್ಗ ನಿರ್ಮಾಣ. ಕರ್ನಾಟಕ ಬಜೆಟ್ 2026 ಕಾಲು ನೋವಿನ ಕಾರಣದಿಂದ ಕುಳಿತುಕೊಳ್ಳೋಕೆ ಸ್ಪೀಕರ್ ಖಾದರ್ ಮನವಿ ಮಾಡಿದ್ರು. 3 ಗಂಟೆ 40 ನಿಮಿಷಗಳ ಕಾಲ ನಿಂತುಕೊಂಡೇ ಬಜೆಟ್ ಭಾಷಣ ಮಾಡಿದ ಸಿಎಂ. ಅಸ್ಸಾಂನಲ್ಲಿ ಸುಖೋಯ್ ಯುದ್ಧ ವಿಮಾನ ಪತನ. ಆಪರೇಷನ್ ಸಿಂಧೂರ್ನಲ್ಲಿ ಭಾಗಿಯಾಗಿದ್ದ ಪೈಲಟ್ ಪುರವೇಶ್ ದುರಾತ್ಕರ್ ಹುತಾತ್ಮ. ಕರ್ನಾಟಕದ 2ನೇ ಐಟಿ ಸಿಟಿ ಘೋಷಣೆ. ರಾಜ್ಯದ 2 ಮತ್ತು 3 ಟೈರ್ ನಗರಗಳಲ್ಲಿ ಕಿಯೋನಿಕ್ಸ್ ಸಹಯೋಗದೊಂದಿಗೆ ಹೊಸ ಯೋಜನೆ. ಎಐ ಕ್ಷೇತ್ರವನ್ನು ಬಲಪಡಿಸಲು ಬಜೆಟ್ನಲ್ಲಿ ಹೊಸ ಯೋಜನೆ ಘೋಷಣೆ. ಸಮಾಜ ಕಲ್ಯಾಣ ಇಲಾಖೆಗೆ ಬಂಪರ್ ಘೋಷಣೆ ಮಾಡಿದ ಸಿದ್ದರಾಮಯ್ಯ. ಎಸ್ಸಿ ಎಸ್ಟಿ ಕಲ್ಯಾಣಕ್ಕಾಗಿ 42,632 ಕೋಟಿ ರೂಪಾಯಿ ಅನುದಾನ. ಬಜೆಟ್ನಲ್ಲಿ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ವರ್ಗಗಳ ಕಲ್ಯಾಣಕ್ಕಾಗಿ ಒತ್ತು. ಕನ್ನಡ ಚಿತ್ರಗಳಿಗೆ ಸಬ್ಸಿಡಿ 20 ಕೋಟಿ ರೂಪಾಯಿ ಘೋಷಿಸಿದ ಸಿದ್ದರಾಮಯ್ಯ. ಗುಣಾತ್ಮಕ ಚಿತ್ರಗಳಿಗೆ ಸಹಾಯಧನ ನೀಡೋಕೆ ಮುಂದಾದ ಕರ್ನಾಟಕ ಸರ್ಕಾರ. ಪುಟ್ಟಣ್ಣ ಕಣಗಾಲ್ರವರ ನಿವಾಸಕ್ಕೆ ವಸ್ತು ಸಂಗ್ರಹಾಲಯದ ರೂಪ. ಕನ್ನಡಿಗರ ಬಾಳಿನಲ್ಲಿ ಹೊಸ ಭರವಸೆ ಮೂಡಿಸೋಕೆ ಸರ್ಕಾರ ಬದ್ಧ. ಬಜೆಟ್ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆ. ನಾಡಿನ ಕಟ್ಟ ಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ತಲುಪಲಿ ಎಂಬ ಆಶಯ ನಮ್ಮದು ಎಂದ ಉಪಮುಖ್ಯಮಂತ್ರಿ. ಅಲ್ಪಸಂಖ್ಯಾತರಿಗೆ ಮೃಷ್ಟಾನ್ನ, ಹಿಂದೂಗಳಿಗೆ ಶೂನ್ಯ. ಬಜೆಟ್ ಬಗ್ಗೆ ತೇಜಸ್ವಿ ಸೂರ್ಯ ಟೀಕೆ. ಸರ್ವರಿಗೂ ಸಮಪಾಲು ಅಲ್ಲ, ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಬೊಕ್ಕಸದ ಪಾಲು ಎಂದ ಸಂಸದ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸಲು ಭಾರತಕ್ಕೆ 30 ದಿನಗಳ ವಿನಾಯಿತಿ ನೀಡಿದ ಅಮೆರಿಕ. ಏಪ್ರಿಲ್ 3ರವರೆಗೆ ತೈಲ ಖರೀದಿಸಲು ಅನುಮತಿ.